ನಾನು ಇದನ್ನ ಬಹಳಷ್ಟು ಸಂದರ್ಭದಲ್ಲಿ ಕೇಳ್ತಾ ಇರ್ತೀನಿ. ಅಂದರೆ ಈ ಟೆನೆಂಟ್ ಆ್ಯಕ್ಟ್, ಇಂದಿರಾ ಗಾಂಧಿಯವರು ತಂದಂಥ ಆಗಿನ ಉಳುವವನೇ ಹೊಲದಡಿಯ ಕಾಯ್ದೆಗೂ ಅಥವಾ ಆ ಕಾನೂನಿಗೂ ಈ ಮುಂಬೈಗೆ ಬಹಳಷ್ಟು ಈ ಮಂಗಳೂರು ಮಂದಿ ಅಥವಾ ಈ ಕೋಸ್ಟಲ್ ಕರ್ನಾಟಕ, ಕುಂದಾಪುರದ ಸೈಡ್ ಈ ಕಡೆಯಿಂದ ಹೋದಂಥವ್ರಿಗೆ ಒಂದು ಲಿಂಕ್ ಇದೆ ಅಂತ ಹೇಳ್ಕೊಂಡ್ಬಿಟ್ಟು, ಹೌದಾ? ನೀವು ಅದನ್ನು ಗಮನಿಸಿದ್ದೀರಾ? ನೀವು ಹೇಳಿದ್ದು ಪರ್ಫೆಕ್ಟ್ಲಿ 100% ಕರೆಕ್ಟ್ ಅದು. ಯಾಕೆಂದ್ರೆ ಈ ಟೆನೆಂಟ್ ಟ್ಯಾಕ್ಸ್ ಬಂದಾಗ ಮೋಸ್ಟ್ಲಿ ನಾವು ಬಂಟರು, ನಾವು ಲ್ಯಾಂಡ್ ಲಾರ್ಡ್ಸ್ ಸೌತ್ ಕೆನರಾದಲ್ಲಿ, ವಿ ಲಾಸ್ಟ್ ಆಲ್ ದ ಲ್ಯಾಂಡ್ಸ್, ವಿ ಲಾಸ್ಟ್ ಅವರ್ ಇನ್ಕಮ್. ಸೊ ಅವಾಗ ಮಾಡೋದೇನು? ಅವಾಗ ಹೇಳ್ತಾರಲ್ಲ, ಡಿಫಿಕಲ್ಟ್ ಇಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್. ಸೊ ಆ ಇನ್ವೆನ್ಷನ್ ನಾವೆಲ್ಲ ಮುಂಬೈಗೆಲ್ಲ ಈಗೆಲ್ಲ ಕೆಲಸಕ್ಕೆ ಅಂತ ಹೋದವು ಅಲ್ಲಿ. ಆದರೆ ನಮ್ಮವ್ರ ಹತ್ರ ಒಂದು ಏನು ಹೇಳೋದು, ಆ ರಕ್ತದ ಗುಣ ಅಂತ ಹೇಳ್ಬೋದು, ಇಲ್ಲ ನಮ್ಮೊಂದು ಕಲ್ಚರ್ ಅಂತ ಹೇಳ್ಬೋದು. ಎವ್ರಿ ಒನ್, ಪ್ರತಿಯೊಬ್ಬರು ತುಂಬ ಹಾರ್ಡ್ ವರ್ಕರ್, ತುಂಬ ಇನೋವೇಟಿವ್, ತುಂಬ ಸಿನ್ಸಿಯರ್, ತುಂಬ ಕಮಿಟ್ಮೆಂಟ್. ಆಮೇಲೆ ಯಾವುದಾದ್ರು ಒಂದು ಕೆಲಸ ಮಾಡ್ತೀನಿ ಅಂತ ತಗೊಂಡ್ರೆ ಅದು 100% ಕಮಿಟ್ಮೆಂಟ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಇಲ್ಲಿಂದ ಕೆಲವು ಜನ ಹೋದವರು ಹೋಟೆಲ್ ಬಿಸ್ನೆಸ್ ಸೇರಿಕೊಂಡ್ರು, ಹೋಟೆಲ್ನಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು, ಬೇರೆ ಯಾವುದೋ ಒಂದು ಲೈನಿಗೆಲ್ಲ ಹೋದರು. ಇನ್ನು ಕೆಲವು ಫಿಲ್ಮ್ ಇಂಡಸ್ಟ್ರಿಗೆ ಹೋಗಿದೆ, ಇನ್ನು ಕೆಲವು ಬೇರೆ ಒಂದು ಇಂಡಸ್ಟ್ರಿಗೆ ಹೋಗಿರೋ ಹಿಸ್ಟ್ರಿ ಎಲ್ಲ ನಮ್ಮ ಹತ್ರ ಇದೆ. ಅದು ಓದರ್ಲೆಲ್ಲ ನಾವು ಹೆಸರು ಮಾಡಿದ್ದೀವಿ, ಓದಲ್ಲೆಲ್ಲ ಕೆಲಸ ಮಾಡಿದ್ದೀವಿ, ಏನು ಮಾಡಿ ಕೈಗೆ ತಗೊಂಡಿದ್ದೀವೋ ಅದನ್ನು ಬೆಸ್ಟ್ ರೀಸನ್ನಲ್ಲಿ ಮುಗಿಸಿದ್ದೀವಿ. ಆದರೆ ಅದರಲ್ಲಿ ಒಂದು ಇಂಡಸ್ಟ್ರಿ ಅಂತ ಹೇಳಿದ್ರೆ ಮುಂಬೈ ಹೋಟೆಲ್ಸ್. ಮುಂಬೈ ಹೋಟೆಲ್ಸ್ನಲ್ಲಿ ಇವತ್ತು ಸಹ ಆಲ್ಮೋಸ್ಟ್ 75% ಆಫ್ ಹೋಟೆಲ್ಸ್ ಓನ್ಡ್ ಬೈ ಸೌತ್ ಕೆನರಾಸ್ ಗೈಸ್ ಆರ್ ಕನ್ನಡಿಗಾಸ್, ತುಳು ಕನ್ನಡಿಗಾಸ್. ಈ ಕರ್ನಾಟಕದಿಂದ ಹೋದವರು ಮೋರ್ ದೆನ್ 75%. ಈವನ್ ನಾವು ಅದು ಇದಕ್ಕಿಂತ ಇಂಚೆ ಹೋದ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿಯೇ ಇತ್ತು ಇವಾಗ. ಸೊ ಹಂಗಾಗಿ ಆ ಇಂಡಸ್ಟ್ರಿಯಲ್ಲಿ ಇವತ್ತು ಸಹ ಯಾವುದೇ ಒಂದು ಹೋಟೆಲ್ಗೆ, ನಾನು ಹೇಳಿದೆ 75% ಹೋಟೆಲ್ ಐದರ್ ಓನ್ಡ್ ಬೈ ತುಳು ಕನ್ನಡಿಗಾಸ್ ಆರ್ ಇಟ್ ಈಸ್ ಮ್ಯಾನೇಜ್ಡ್ ಬೈ ತುಳು ಕನ್ನಡಿಗಾಸ್. ಯಾಕೆಂದರೆ ಓನರ್ಸ್ ಬೇರೆಯವರು ಇದ್ದಾರೆ, ಮರಾಠಿಗಿರೋರು ಇದ್ದಾರೆ, ಅವ್ರು ಹೇಳ್ತಾರೆ ಇವ್ರದ್ದೆಲ್ಲ ನಡೀತು, ನಾನು ನಡೆಸ್ತೀನಿ ಅಂತ. 6 ತಿಂಗಳಾಗುತ್ತೆ, 7ನೇ ತಿಂಗಳು ಅವರೊಬ್ಬರು ಶೆಟ್ರ್ ಹುಡ್ಕೊಂಡ್ಬರ್ತಾರೆ, ಒಂದು ಶೆಟ್ರ್ ಮ್ಯಾನೇಜರ್ ಆದರೂ ಬೇಕು ಅಂತ ಹುಡ್ಕೊಂಡ್ಬರ್ತಾರೆ. ಸೊ ಆಗ ಬಂದು ವಿ ಆರ್ ಸೋ ಸಕ್ಸಸ್ಫುಲ್. ಅದರಲ್ಲಿ 2 ಕಾರಣ ಇದೆ. ನಮ್ಮ ವೆಜಿಟೇರಿಯನ್ ಫುಡ್, ಅದರಲ್ಲೂ ಬ್ರೇಕ್ಫಾಸ್ಟ್ ಐಟಮ್. ಐ ಆಮ್ ಟೆಲ್ಲಿಂಗ್ ಯು ಟುಡೇ, ನಾನು ಇವತ್ತು 50+ ಕಂಟ್ರೀಸ್ ಟ್ರಾವೆಲ್ ಮಾಡಿದ್ದೀನಿ. ಅವರ್ ಇಡ್ಲಿ, ಅವರ್ ದೋಸಾ, ಅವರ್ ವಡ ಈಸ್ ದಿ ವರ್ಲ್ಡ್ಸ್ ಬೆಸ್ಟ್ ಫುಡ್ ಆ್ಯಂಡ್ ಮೋಸ್ಟ್ ಅಕ್ಸೆಪ್ಟೆಡ್ ಫುಡ್. ಯಾವುದೇ ಜಾತಿ ಇರಲಿ, ಯಾವುದೇ ಸ್ಟೇಟ್ನವ್ರು ಇರಲಿ, ಅಲ್ಲ ಇಂಟರ್ನ್ಯಾಷನಲ್ ಇವರೇ, ಅವರು ಅದನ್ನು ತಿಂತಾರೆ ಇವತ್ತು. ಸೊ ಅಷ್ಟು ಫೇಮಸ್ ಆಗಿದೆ. ಸೆಕೆಂಡ್ಲಿ ಡಿನ್ನರ್ ಪಾರ್ಟ್ನಲ್ಲಿ ಬಂದೆ ನಮ್ಮ ನಾನ್ ವೆಜಿಟೇರಿಯನ್ಸ್, ಅದರಲ್ಲೂ ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾ ಕೋಸ್ಟಲ್ ಫುಡ್, ಅವರ್ ಫಿಶ್, ಅವರ್ ಚಿಕನ್, ಅವರ್ ಮಟನ್ ಐಟಮ್ಸ್ ಆರ್ ಎಗೇನ್ ವರ್ಲ್ಡ್ ಫೇಮಸ್. ಇವತ್ತು ಮುಂಬೈನಲ್ಲಿ ಎಲ್ಲಿ ಹೋದ್ರು ಈ ಸೌತ್ ಇಂಡಿಯನ್ ಹೋಟೆಲ್ಸ್ನಲ್ಲಿ ವಾಟ್ ಈಸ್ ದ ಮೋಸ್ಟ್ ಸೋಲ್ಡ್ ಐಟಮ್ಸ್ ಆಲ್ ಅವರ್ ಸೌತ್ ಇಂಡಿಯನ್ ಕುಸಿನ್ಸ್. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಇಟ್ಸ್ ಮೋಸ್ಟ್ ಸೋಲ್ಡ್ ಐಟಮ್ಸ್. ಅದು ಜನರು ಉಳ್ಕೊಂಡು ಹೋಗೋದು ಅದನ್ನೇ. ಸೊ ಹೀಗಾಗಿ ಏನಾಯಿತು, ಒಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳಿದಾಗೆ, ಈಗ ಒಬ್ಬರು ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದರು, ಅವ್ರಿಗೊಂದು 40 ಜನ ಕೆಲಸಕ್ಕೆ ಬೇಕಿದ್ರು. ಅವರು ಮುಂಚೆದಿಗೆ ಹೋಟೆಲ್ ಮ್ಯಾನೇಜ್ ಮಾಡೋಕ್ಕೆ 24 ಗಂಟೆ ಕೆಲಸ ಮಾಡೋಕ್ಕಾಗೋದಿಲ್ವಲ್ಲ. ಹೋಟೆಲ್ ಈಸ್ ಲೈಕ್ ದಾಟ್ ಇನ್ ಮುಂಬೈ. ಸೊ ಒಬ್ಬ ಸಂಬಂಧಿಕ ಬೇಕಿತ್ತು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ. ಸೊ ಒಬ್ಬ ಸಂಬಂಧನ ಕರ್ಕೊಂಡೋಗಿ ಮ್ಯಾನೇಜ್ಮೆಂಟ್ಗೆ ಹಾಕಿದ್ರು. ಆಮೇಲೆ ಇನ್ನೂ ಅಕ್ಕಪಕ್ಕದಲ್ಲಿ ಇದ್ದವ್ರನ್ನ ಕರ್ಕೊಂಡು ಹೋದ್ರು. ಆಮೇಲೆ ಇನ್ನೊಂದು ಅವನು ಹೋಗಿ ಒಂದು 4 ಜನ ಕರ್ಕೊಂಬಂದ. ಸೊ ಎಲ್ಲರೂ 40 ಜನ ಹೋಟೆಲಿಗೆ ಬಂದರು. 40 ಜನ ಹೋಟೆಲಲ್ಲಿ ಕೆಲಸ ಮಾಡಿದರು. ಆಮೇಲೆ ಅಲ್ಲಿಂದ ಒಬ್ಬೊಬ್ಬರೇ ಸ್ವಲ್ಪ ನೈಟ್ ಕಾಲೇಜ್ಗೆ ಹೋದರು, ಸ್ಕೂಲ್ಸಿಗೆ ಹೋದರು, ಎಜುಕೇಷನ್ ಆಯಿತು, ಎಕ್ಸ್ಪೀರಿಯನ್ಸ್ ಆಯಿತು. ಆಮೇಲೆ ನಾನೇ ಒಂದು ಹೋಟೆಲ್ ಯಾಕೆ ಮಾಡಬಾರ್ದು ಅಂತ ಹೊರಗೆ ಬಂದು ಸ್ವಲ್ಪ ಜನ ಅಲ್ಲಿದ್ದ ಲೋಕಲ್ನ ಪರಿಚಯ ಮಾಡಿಕೊಂಡು, ಲೋಕಲ್ನವ್ರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿಸಿ, ಇವರು ಮ್ಯಾನೇಜ್ಮೆಂಟ್ ಮಾಡಿ ಅವರು ಪ್ರಾಫಿಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೋಟೆಲ್ಸನ್ನ ಸ್ಟಾರ್ಟ್ ಮಾಡಿದರು. ಹಾಗೆ ಈಗ ಒಂದು ಹೋಟೆಲ್ ಇದ್ದದ್ದು 10 ಹೋಟೆಲ್ ಆಯಿತು, 40 ಜನ ಇದ್ದು 400 ಜನ ಬೇಕಾಯಿತು. ಹಾಗಾಗಿ ನಮ್ಮ ಈ ಜನರೆಲ್ಲ ಮುಂಬೈಗೆ ಬಂದಿದ್ದೇ ಹಾಗೆ, ಹೋಟೆಲ್ ಇಂಡಸ್ಟ್ರಿ ಸೇರ್ಕೊಂಡಿದ್ದೇ ಹಾಗೆ, ಹೋಟೆಲ್ನ ಗ್ರೋತ್ ಆಗಿದ್ದೇ ಹಾಗೆ. ಆದರೆ ನಾವು ನಮ್ಮ ಅಥೆಂಟಿಕ್ಸ್ನ ಬಿಡಲಿಲ್ಲ, ಅದನ್ನು ಹಿಡ್ಕೊಂಡು ರೂಟ್ಸ್ ಬಿಡಲಿಲ್ಲ, ಕ್ವಾಲಿಟಿನೇ ಬಿಡಲಿಲ್ಲ. ಇದು ಆ್ಯಸ್ ಫಾರ್ ಆಸ್ ದ ನಮ್ಮ ಬಿಸ್ನೆಸ್ ಇಸ್ ಕನ್ಸರ್ನ್. ಇದ ಮೇಲೆ ಇನ್ನೊಂದು ಸ್ಟೆಪ್ ನಾವು ತುಳು ಕನ್ನಡಿಗರು ಮಾಡಿದ್ದೀವಿ. ಏನು ಮಾಡಿದ್ದೀವಿ ನಾವು? ನಮ್ಮ ಕಲ್ಚರ್ನ ಬಿಡಲಿಲ್ಲ, ನಾವು ನಮ್ಮ ವೇ ಆಫ್ ಲೈಫ್ನ ಬಿಡಲಿಲ್ಲ. ನಮ್ಮ ಈ ಹಬ್ಬ ಬೇರೆ ಯಾವುದಾದ್ರು ಆಚರಣೆ ವಿಷಯದಲ್ಲಿ ಅದನ್ನೂ ಬಿಡಲಿಲ್ಲ. ಇವತ್ತು ನಾವು ಇಂಡಿವಿಜುವಲ್ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದೆಷ್ಟೋ ಕನ್ನಡ ಸಂಘ ಇದೆ, ಅದು ಬಳ್ಳ ಸಂಘ ಇದೆ, ಬಿಲ್ಲವರ ಸಮಾಜ ಇದೆ, ಮೊಗವೀರ ಸಮಾಜ ಇದೆ, ನಾಯಕ ಸಮಾಜ ಇದೆ. ಎಲ್ಲ ಸಮಾಜದವರು ಪ್ರತಿಯೊಂದು ಇದಾಗಲು ಅವ್ರವ್ರ ಸಂಘ ಸಂಸ್ಥೆಯನ್ನು ಕಟ್ಕೊಂಡು ಪ್ರತಿಯೊಂದು ಹಬ್ಬದ ದಿನ ಆಗಲಿ ಯಾವುದೇ ಒಂದು ಒಳ್ಳೆ ದಿನ ಬಂದಾಗ ಎಲ್ಲ ಒಟ್ಟಿಗಾಗಿ ಆ ಕಲ್ಚರೇ ಬೇಕಾದಂಥ ವಿಷಯ. ಅದರಲ್ಲಿ ಏನು ಮಾಡಬೇಕು ಅದನ್ನು ಇವತ್ತು ಸಹ ನೀವು ನೋಡಿದರೆ, ಈಗ ಫಾರ್ ಎಕ್ಸಾಂಪಲ್ 2 ದಿನ ಬಿಟ್ಟರೆ ಆಟಿ ಶುರು ಆಗುತ್ತೆ, ಅಮಾವಾಸ್ಯೆ ಅಂತ ಹೇಳಿದ್ರೆ
ಆಟಿದ ಒಂಜಿ ದಿನ ಬೊಂಬೈನಲ್ಲಿ ಎಲ್ಲ ಫೇಮಸ್. ಓಕೆ. ಏನಿಲ್ಲ ಅಂತ ಹೇಳಿದ್ರು ಈಗ ನಾವು ಬಂಟ ಸಮಾಜದಲ್ಲಿ ಒಂದು 15 ಕಡೆ ಆಚರಣೆ ಆಗ್ತಾ ಇದೆ. ಆಚರಣೆ ಹೇಗಾಗೋದು, ಈ ಆ ಕಾಲದಲ್ಲಿ ನಮ್ಮ ಊರಿನಲ್ಲಿ ಆಟಿಯ ಸೀಸನ್ನಲ್ಲಿ ಯಾವುದೆಲ್ಲ ಫುಡ್ ಆಗ್ತಾ ಇತ್ತು, ಅಥೆಂಟಿಕಲಿ ಅದೇ ಫುಡ್ಡು ಮನೆಯಲ್ಲಿ ಮಾಡಿ ತರಬೇಕು. ಒಂದೊಂದು ಐಟಮ್ ಒಬ್ಬೊಬ್ರು ಮಾಡ್ತಾ ಇರಬೇಕು ಸರ್. 30-40 ಐಟಮ್ ಬರುತ್ತೆ ಓಕೆ. ಎಲ್ಲ ಒಟ್ಟಿಗಾಗಿ ಆ ಐಟಮ್ನ ಅಥೆಂಟಿಕ್ ಆಗಿ ಮಾಡಿರೋದನ್ನು ನಾವು ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡ್ತೀವಿ. ಸೊ ಅದರ ಒಟ್ಟೊಟ್ಟಿಗೆ ಕನ್ನಡವನ್ನು ಬೆಳೆಸಿದ್ದೀವಿ. ಅಲ್ಲಿಯ ಈಗ ನನಗಾದ ಮಕ್ಕಳು ಬಾಂಬೆನಲ್ಲಿ ಹುಟ್ಟಿದವರು, ಅಲ್ಲೇ ಬೆಳೆದವರು, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದವರು. ಕನ್ನಡ ಗೊತ್ತಿದೆಯಾ? ಇಲ್ಲ. ಈ ಊರು ಗೊತ್ತಿದೆಯಾ? ಇಲ್ಲ. ಕಲ್ಚರ್ ಗೊತ್ತಿದೆಯಾ? ಇಲ್ಲ. ಇದು ವರ್ಷಕ್ಕೊಂದು ಸರಿ 2 ವರ್ಷಕ್ಕೊಂದು ಸರಿ ಆಟಕ್ಕೆ, ಕೋಲಕ್ಕೆ, ಪೂಜೆಗೆ ಅಂತ ಬಂದು ಹೋದರೆ ಅಷ್ಟೇ ಮಕ್ಕಳಿಗೆ ಕನೆಕ್ಷನ್. ಆದರೆ ಇಲ್ಲಿಯ ಫುಲ್ ಕಲ್ಚರ್ ಅವ್ರಿಗೆ ಕಲಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೂ ಎಷ್ಟೋ ಸಂಘ ಸಂಸ್ಥೆಗಳು ಉಟ್ಕೊಂಡಿದೆ. ಅದರಲ್ಲಿ ಇಂಪಾರ್ಟೆಂಟ್ ಒಂದು ಚಿನ್ನರ ಬಿಂಬ ಅಂತ ಒಂದು ಸಂಘ ಸಂಸ್ಥೆ ಇದೆ. ನೀವು ಹೆಸರು ಕೇಳಿದ್ದು ಪೊಲೀಸ್ ಕಮಿಷನರ್ ಆಗಿ, ಅಸಿಸ್ಟೆಂಟ್ ಕಮಿಷನರ್ ಆಗಿ ಪ್ರಕಾಶ್ ಭಂಡಾರಿ ಅವರು, ಅವರ ನೇತೃತ್ವದಲ್ಲಿ ಚಿನ್ನರ ಬಿಂಬ ನಡೆಸ್ತಾ ಇದ್ದಾರೆ. ಆ ಟ್ರಸ್ಟಲ್ಲಿ ನಾನು ಒಬ್ಬ ಟ್ರಸ್ಟು. ನಾವೊಂದು 5,000 ಮಕ್ಕಳಿಗೆ ಕನ್ನಡ ಕಲಿಸ್ತೀವಿ, ಕೋರ್ಸ್ ಮಾಡಿಸ್ತೀವಿ, ಕನ್ನಡ ಕಲಿಸ್ತೀವಿ. ಕನ್ನಡ ಎಲ್ಲ ಆಚರಣೆಯನ್ನು ಅವ್ರಿಗೆ ಹೇಳ್ಕೊಡ್ತೀವಿ. ಯಕ್ಷಗಾನ, ಆಟ, ಕೋಲ, ನೇಮ, ಪೂಜೆ ಎಲ್ಲ ಆ ಮಕ್ಕಳ ಕೈಯಿಂದ ಮಾಡಿಸ್ತೀವಿ. ಅವರಿಂದ ಆ್ಯಕ್ಟ್ ಮಾಡಿಸ್ತೀವಿ. ಆಮೇಲೆ ಎಷ್ಟು ಅಂತ ಹೇಳಿದ್ರೆ ಆ ಮಕ್ಕಳು ಸಿಗೋದು, ನಾನೊಂದು ಫಂಕ್ಷನ್ ನಾನು ಗೆಸ್ಟು ಅಂತ ಹೇಳಿದ್ರೆ ಒಂದು 6 ವರ್ಷದ ಮಗು ನನ್ನ ಈ ಬಯೋಡೇಟಾ ನೀವೇನು ಓದ್ತಾ ಇದ್ರಲ್ಲ ಅದನ್ನೆಲ್ಲ ಬಾಯ್ಪಾಠ ಮಾಡಿ ಕನ್ನಡದಲ್ಲಿ ವಿದೌಟ್ ಪುಸ್ತಕ, ವಿದೌಟ್ ಪೇಪರ್ ಅವನು ಹೇಳಬೇಕು. ಅಷ್ಟರ ಮಟ್ಟಿಗೆ ಕನ್ನಡದ ಮಕ್ಕಳೆಲ್ಲ